ರಂಜಿತ್, ಯಾಕೋ ಹೀಗೆ ಕೂತಿದೀಯಾ? ಬೆಳಿಗ್ಗೆಯಿಂದ ಊಟನೂ ಮಾಡದೆ ಹೀಗೆ ಯೋಚನೆ ಮಾಡ್ತಾ ಕೂತಿದೀಯಲ್ಲ, ನಾನು ಏನು ಅರ್ಥ ಮಾಡ್ಕೋಬೇಕು ಹೇಳು? ಏನು ಅಂತ ಸ್ವಲ್ಪ ಹೇಳ್ಬಾರ್ದಾ? ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ನೀನು. ನಿನ್ನ ಆರೋಗ್ಯದ ಗತಿ ಏನಾಗಬೇಕು ಹೇಳು? ನನಗೆ ಊಟ ತಿಂಡಿ ಏನು ಬೇಡಮ್ಮ. ರಂಜಿತ್, ನನ್ಗೆ ಆಸರೆ ಅಂತ ಇರೋನು ನೀನೊಬ್ನೇ ಕಣೋ. ನೀನ್ ಹೀಗೆ ಊಟ ಮಾಡದೆ ಕೂತ್ಕೊಂಡ್ರೆ ಹೆತ್ತ ತಾಯಿ ಹೊಟ್ಟೆಗೆ ಊಟ ಹೇಗೆ ಸೇರುತ್ತೆ ಹೇಳು? ಯಾಕೋ ಹೀಗಿದ್ದೀಯಾ? ಏನಾಯ್ತು ಅಂತ ಹೇಳು ರಂಜಿತ್. ಆದಿತ್ಯನ್ಗೂ ನನಗೂ ಜಗಳ ಆಯ್ತಮ್ಮ. ಅವನು ನನ್ಗೂ ಹೊಡೆದ. ಏನು? ಆದಿತ್ಯ ನಿನಗೆ ಹೊಡೆದ್ನ? ಅವನು ಯಾರೋ ನೀನನ್ನು ಹೊಡೆಯೋದಿಕ್ಕೆ? ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ ನೀನು ಹೊಡೆಯೋದಿಕ್ಕೆ? ನನ್ನ ಮಗ ಇನ್ ಬಿಟ್ಟು ಬಿದ್ದಿದಾನ? ತಡಿ, ಈಗಲೇ ಹೋಗಿ ಕೇಳ್ತೀನಿ ಅವನ್ನ ಯಾಕೆ ಹೊಡೆದಿದ್ದು ಅಂತ. ಬೇಡಮ್ಮ, ಕೆಸರಲ್ಲಿ ಕಲ್ಲು ಹಾಕಿ ಮೈಮೇಲೆ ಸಿಡಿಸ್ಕೊಳ್ಳೋದು ಬೇಡ. ಇಲ್ಲ ರಂಜಿತ್, ನಾನು ಕೆಸರಲ್ಲಿ ಕಲ್ಲು ಹಾಕ್ತಾ ಇಲ್ಲ. ಆ ಕೆಸರನ್ನ ಆದಿತ್ಯನ ಮೈ ಮೇಲೆ ಎರ್ಸದೆ ಬಿಡೋದಿಲ್ಲ ನಾನು. ಅದರಿಂದ ಏನು ಪ್ರಯೋಜನ ಇಲ್ಲಮ್ಮ. ಅಪ್ಪ ಮಾಡಿದ ತಪ್ಪಿಗೆ ಮಗನಿಗೆ ಶಿಕ್ಷೆ. ನಿಮ್ಮಪ್ಪ ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಅದನ್ ಬಿಟ್ಟು ನಿನ್ ಮೇಲೆ ದ್ವೇಷ ಸಾಧಿಸೋದು ಯಾವ ನ್ಯಾಯ? ಇದರಲ್ಲಿ ನಂದು ತಪ್ಪಿದೆಯಮ್ಮ. ಅಪ್ಪನ ಮಾತು ಕೇಳಿ ನಾನು ಎಷ್ಟೆಲ್ಲ ತಪ್ಪು ಮಾಡಿದ್ದೀನಿ. ಆ ತಪ್ಪುಗಳಿಗೆ ಇದು ಪ್ರತಿಫಲ. ಹಾಗಾದ್ರೆ ನೀನ್ ಸಾಕ್ಷಿನ ಮರ್ತು ಬಿಡು ರಂಜಿತ್. ಅದಷ್ಟು ಸುಲಭ ಅಲ್ಲಮ್ಮ. ನಾನು ಸತ್ರು ಸಾಕ್ಷಿ ಮರೆಯಕ್ಕಾಗಲ್ಲ ನನ್ನ ಕೈಲಿ. ಮುಂಚೆ ಅಪ್ಪನ ಮಾತು ಕೇಳ್ಕೊಂಡು ನಾನು ಅದೆಷ್ಟೋ ಜನ ಹುಡುಗಿರ ಜೀವನದಲ್ಲಿ ಆಟ ಆಡಿದ್ದೀನಿ. ಅವ್ರಿಗೆ ಮೋಸ ಮಾಡಿದ್ದೀನಿ, ಅವ್ರ ಮನ್ಸಿಗೆ ನೋವು ಕೊಟ್ಟಿದ್ದೀನಿ. ಅವ್ರಗಳ ಕಣ್ಣೀರಿನ ಶಾಪ ಇವಾಗ ನನಗೆ ತಟ್ತಿದೆ. ತಂದೆ ತಾಯಿ ಮಾಡಿರೋ ಪಾಪ ಮಕ್ಕಳಿಗೆ ತಟ್ಟತ್ತೆ ಅಂತಾರೆ. ಅದು ನಿನ್ ಜೀವನದಲ್ಲಿ ನಿಜ ಆಗ್ತಾ ಇದೆ. ಆದ್ರೆ ನೋಡು, ಅದು ಶಾಶ್ವತ ಅಲ್ಲ ಕಣೋ. ನಿನಗೆ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಕಾಯಿ ರಂಜಿತ್. ಬಾರೋ, ಸ್ವಲ್ಪ ಸ್ವಲ್ಪ ಊಟ ಮಾಡು ಬಾ. ಬೇಡಮ್ಮ, ಪ್ಲೀಸ್, ನಂಗೆ ಬಲವಂತ ಮಾಡಬೇಡ. ನೀನು ನನಗೆ ಸಿಕ್ತೀಯ ಅಂತ ತುಂಬ ಖುಷಿಯಾಗಿದ್ದೆ ಸಾಕ್ಷಿ. ನಾನು ನೀನು ನಂಗೆ ಸಿಗಲ್ಲ ಅಂತ ಕನ್ಫರ್ಮ್ ಆಗೋಯ್ತು. ಅದಕ್ಕೆ ಈ ಪಾರ್ಟಿ ನಾನು ಒಬ್ಬನೇ ಮಾಡ್ಕೋತಾ ಇರೋ ಪಾರ್ಟಿ. ಈ ಪಾರ್ಟಿಲಿ ನಾನು, ನನ್ನ ಪ್ರೀತಿ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ. ಚೇರ್ಸ್ ಸಾಕ್ಷಿ. ಎಲ್ಲರೂ ಖುಷಿಯಾಗಿ ತಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾರೆ. ಆದರೆ ನಾನು ಸ್ವಲ್ಪ ಡಿಫ್ರೆಂಟ್ ಅಲ್ವಾ? ಅದಕ್ಕೆ ಡಿಫ್ರೆಂಟಾಗಿ ನನ್ನ ಬರ್ಡೇ ನನ್ನ ಡೆತ್ ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಸರಿಯಾಗಿದ್ದಿದ್ರೆ ನಾನು ನೀನು ಎಲ್ಲರ ಜೊತೆ ಸೇರಿಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಿತ್ತು. ಅದರ ಪರಿಸ್ಥಿತಿ ನಾನೇ ನನ್ನ ಡೆತ್ ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಹಾಗೆ ಮಾಡಿದೆ. ಇಟ್ಸ್ ಓಕೆ. ಇದರಲ್ಲೂ ಒಂಥರ ಮಜಾ ಇದೆ. ಇದೆಲ್ಲ ನಿಮ್ಮಣ್ಣ ಕೊಟ್ಟಿದ್ದು ಗಿಫ್ಟ್ ಸಾಕ್ಷಿ.
ಏ ಏನು ಹಾಗೆ ನೋಡ್ತಾ ಇದೀಯಾ? ಓ ಏನಪ್ಪ ಇವನು ಈ ಪಾರ್ಟಿ ಅಂದ್ಬಿಟ್ಟು ಕೇಕ್ ತಿನ್ನೋದು ಬಿಟ್ಟು ಮಾತ್ರ ತಿಂತಿದ್ದಾನೆ ಅಂತನಾ? ಈ ಪಾರ್ಟಿಗೆ ಈ ಮಾತ್ರನೇ ಕೇಕು, ಈ ಮಾತ್ರನೇ ಸ್ವೀಟು. My last call. ಹಲೋ ರಂಜಿತ್, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ಸಾರಿ ಸಾಕ್ಷಿ, ಇಷ್ಟೊತ್ತಲ್ಲಿ ಫೋನ್ ಮಾಡಿ ನಿನಗೆ ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ಏನು ಹೇಳಿ. ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಿತ್ತು, ಅದಕ್ಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀನಿ. ಯಾಕೆ, ನಾಳೆ ನೀವು ಊರಲ್ಲಿರಲ್ವಾ? ಹೌದು, ನಾಳೆಯಿಂದ ನಾನು ಊರಲ್ಲೇ ಇರಲ್ಲ ಸಾಕ್ಷಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಂದು ನಿಮಿಷ. ರಂಜಿತ್, ರಂಜಿತ್ ಮಾತಾಡಿ. ಹಾ ಸಾಕ್ಷಿ, ನನಗೆ ಪ್ರೇಮಲೋಕ ಸಾಕು ಅನ್ನಿಸ್ತಿದೆ. ಅದಕ್ಕೆ ದೂರ, ತುಂಬ ದೂರ ಇರೋ ಚಂದ್ರಲೋಕಕ್ಕೆ ಹೋಗ್ತಿದ್ದೀನಿ ಸಾಕ್ಷಿ. ರಂಜಿತ್, ಯಾಕೇನೇನೋ ಮಾತಾಡ್ತಿದ್ದೀರಾ? ನನ್ನನ್ನು ಬಿಟ್ಟಿಲ್ಲೂ ಹೋಗ್ಬೇಡಿ ರಂಜಿತ್. ನೀವಿಲ್ದೆ ನಾನು ಖಂಡಿತ ಇರಲ್ಲ. ನೀನು ಈಗಲೂ ಮನೆ ಬಿಟ್ಟು ಬಂದು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನನ್ನ ಟ್ರಿಪ್ ಕ್ಯಾನ್ಸಲ್ ಮಾಡ್ಕೋತೀನಿ ನಾನು. ಈಗಲೇ ದಿಢೀರಂತ ನನಗೆ ಯಾವ ತೀರ್ಮಾನನೂ ತಗೊಳಕ್ಕಾಗಲ್ಲ ರಂಜಿತ್. ನನಗೆ ನೀವು ಬೇಕು, ನಮ್ಮ ಮನೆಯವರು ಬೇಕು. ನೀನು ತುಂಬ ಒಳ್ಳೆಯವಳು ಸಾಕ್ಷಿ. ಅದಕ್ಕೆ ಯಾರಿಗೂ ಬೇಜಾರಾಗ್ತಿರೋ ಥರ ಯೋಚನೆ ಮಾಡ್ತೀಯ. ಆದ್ರೆ ನಾನು ನಿನ್ನಷ್ಟು ಒಳ್ಳೆಯವನಲ್ಲ, ನೀಚ. ಯಾರು ಹೇಳಿದ್ದು ನೀವು ಒಳ್ಳೆಯವರಲ್ಲ ಅಂತ? ನೀವು ನನಗಿಂತ ಒಳ್ಳೆಯವರು. ನಾನು ಒಳ್ಳೆಯವನಲ್ಲ ಅಂತ ನಿಮ್ಮ ಮನೆಯವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೀನು ನೋಡಿದ್ರೆ ನಾನು ಒಳ್ಳೆಯವನು ಅಂತ ಹೇಳ್ತಾ ಇದೀಯ. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ನನ್ನನ್ನು ನಂಬಿ ರಂಜಿತ್. ನೀವೆಂಥವ್ರು ಅಂತ ನಮ್ಮ ಮನೆಯವ್ರಿಗೆ ನಾನು ಮನವರಿಕೆ ಮಾಡಿಸ್ತೀನಿ. ಖಂಡಿತ ನಮ್ಮ ಮದುವೆಗೆ ಒಪ್ಪಿಸ್ತೀನಿ. ಅಸಾಧ್ಯ ಸಾಕ್ಷಿ. ನಿಮ್ಮ ಮನೆಯವ್ರಿಗೆ ನಾನು ಒಳ್ಳೆಯವನು ಅಂತ ತಿಳಿ ಹೇಳೋದ? ಖಂಡಿತ ಆಗಲ್ಲ. ಇಲ್ಲ, ನಾನು ಒಪ್ಪಿಸ್ತೀನಿ. ಸ್ವಲ್ಪ ದಿನ ಕಾಯಿರಿ. ನೀನು ಒಪ್ಸು ಸಾಕ್ಷಿ. ಈ ಜನ್ಮದಲ್ಲಿ ಅಲ್ಲದೆ ಹೋದ್ರು ಮುಂದಿನ ಜನ್ಮದಲ್ಲಿ ಮದುವೆ ಆಗೋಣ. ಹಾಗೆಲ್ಲ ಹೇಳ್ಬೇಡಿ, ನಂಗಳು ಬರುತ್ತೆ. ಏ ಸಾಕ್ಷಿ, ನೀನು ಅಳ್ಬಾರ್ದಮ್ಮ. ನೀನು ಯಾವಾಗಲೂ ನಗ್ತಾ ನಗ್ತಾ ಇರಬೇಕು, ಅದೇ ನನ್ನ ಆಸೆ. ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ತಮಾಷೆ ಮಾಡಿದೆ ಸಾಕ್ಷಿ. ಇಲ್ಲ, ಜೋಕುಗೆಲ್ಲ ಯಾವತ್ತೂ ನೀವು ಈ ರೀತಿ ಮಾತಾಡ್ದೋರಲ್ಲ. ನಿಜ ಹೇಳಿ ರಂಜಿತ್, ಏನ್ ಮಾಡ್ತಿದ್ದೀರಾ ನೀವು? ಬಾಯ್ ಸಾಕ್ಷಿ.
ಮಾತಾಡಿ ರಂಜಿತ್. ರಂಜಿತ್ ರಂಜಿತ್ ಯಾಕೋ ಹೀಗೆ ಮಲ್ಕೊಂಡ್ಬಿಟ್ಟಿದ್ಯಾ? ರಂಜಿತ್ ರಂಜಿತ್ ಏಳು ಪುಟ್ಟ ಏಳು. ಕಣ್ತೆಗಿಪ್ಪ ಕಣ್ತೆಗಿ. ಮಲ್ಕೋಬಾರ್ದು ನೀನು. ಎದ್ದೇಳು, ಕಣ್ಬಿಡು. ಮಾತಾಡು ನನ್ನ ಹತ್ರ. ನಿದ್ದೆ ಮಾಡಬಾರ್ದು. ಎದ್ದೇಳು ರಂಜಿತ್, ಏಳು. ಕಾರ್ತಿಗೆ ಬೇಗ ಕಾರ್ತಿಗೆ. ರಂಜಿತ್ ಏಳು ಪುಟ್ಟ. ಆಂಟಿ, ರಂಜಿತ್ ಸಾಕ್ಷಿ, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಅದು ನನ್ನ ಫ್ರೆಂಡ್ ಮನೆಗೆ ಅರ್ಜೆಂಟಾಗಿ ಹೋಗ್ಬೇಕಿತ್ತು. ಅದೇ. ಹೌದಾ? ಹೋಗು, ಒಂದು ನಿಮಿಷ ನಿಂತ್ಕೋ. ನೀನು ಹೋಗೋ ಫೋರ್ಸ್ ನೋಡಿದ್ರೆ ನನಗೆ ಯಾಕೋ ನೀನು ರಂಜಿತ್ ನೋಡೋಕ್ಕೆ ಹೋಗ್ತಿದ್ಯಾ ಅನಿಸ್ತಿದೆ. ಇಲ್ಲ ಅದಿ, ನನ್ನ ಫ್ರೆಂಡ್ ಮನೆಗೆ ನಿಜವಾಗ್ಲೂ ಹೋಗ್ತಿರೋದು. ನೀನು ರಂಜಿತ್ನೇ ನೋಡಕ್ಕೆ ಹೋಗ್ತಿದ್ಯಾ ಅಂತ ನನಗೆ ಗೊತ್ತು. ನಿನಗೆ ನನ್ನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಗೌರವ ಅನ್ನೋದಿದ್ರೆ ಸುಮ್ಮನೆ ಒಳಗೋಗು. ಅದೇ, ನನ್ನ ನಂಬು. ನನ್ನ ಫ್ರೆಂಡ್ ಮನೆಗೆ ಅರ್ಜೆಂಟ್. ಒಳಗೋಗು. ಯಾವುದಾದ್ರೂ ಆಟೋದಲ್ಲಿ ಹೋಗಬೇಕು, ಇಲ್ಲಾಂದರೆ ಯಾರಾದರೂ ಲಿಫ್ಟ್ ಕೊಡಬೇಕು. ಐ ಆಮ್ ಸಾರಿ ಸಾಕ್ಷಿ. ನಾನು ನೀವು ಮದುವೆ ಆಗೋದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ರಂಜಿತ್ ರಂಜಿತ್ ಕಣ್ಬಿಡು. ಮಾತಾಡೋ. ಏನು ಆಯ್ತು ನಿಂಗೆ? ಏನಾಯ್ತು? ಏನಾಯ್ತಮ್ಮ? ವಾಟ್ ಹ್ಯಾಪನ್? ಡಾಕ್ಟರ್, ನನ್ನ ಮಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದಾನೆ. ನೋಡಿ, ಮಾತಾಡ್ತಾ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಗಾಬರಿ ಆಗ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ಪ್ಲೀಸ್, ನನ್ನ ಮಗನ ಹೇಗಾರು ಮಾಡಿ ಉಳಿಸ್ಕೊಡಿ ಪ್ಲೀಸ್. ನಮ್ಮ ಪ್ರಯತ್ನ ನಾವು ಮಾಡ್ತೀವಮ್ಮ. ನರ್ಸ್, ಇವ್ರು ಕರ್ಕೊಂಡೋಗಿ, ಹೊರ ಕರ್ಕೊಂಡೋಗಿ.
ಮಗನ ನನಗೆ ಕೊಡು. ಅವನ ಪ್ರಾಣಕ್ಕೆ ಯಾವ ಅಪಾಯನೂ ಮಾಡಬೇಡ. ಇವತ್ತಿನವರೆಗೂ ನಾನು ನಿನ್ನ ನನಗೆ ಅಂತ ಏನೂ ಕೇಳಿಲ್ಲ. ಆದ್ರೆ ಇವತ್ತು ಕೇಳ್ತಾ ಇದ್ದೀನಿ ದೇವ್ರೆ. ನನ್ನ ಸರ್ವಸ್ವನು ಆಗಿರೋ ನನ್ನ ಮಗನ ನನ್ನಿಂದ ದೂರ ಮಾಡಬೇಡಪ್ಪ. ದೂರ ಮಾಡಬೇಡ ದೇವ್ರೆ. ಹಾಂ ಚಾಚಾ, ನನ್ನ ಫ್ರೆಂಡ್ ತಂದೆಗೆ ಆಪ್ರೇಷನ್ ಇತ್ತು, ಅದಕ್ಕೆ ಹಾಸ್ಪಿಟ್ಲ್ ಹತ್ರ ಬಂದಿದ್ದೆ. ಹಾಂ, ಆಪ್ರೇಷನ್ ಮುಗೀತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಅಂಗಡಿ ಹತ್ರ ಬರ್ತೀನಿ. ನಮ್ಮ ಪ್ರಯತ್ನ ನಾವು ಮಾಡಿದ್ವಿ. ಅವ್ರಿಗೆ ಎಚ್ಚರ ಆಗೋವ್ರಿಗೆ ನಾವು ಏನು ಹೇಳೋದಕ್ಕಾಗಲ್ಲ. ಆಂಟಿ, ನೀವೇನಿಲ್ಲಿ? ನೀನು ಆದಿತ್ಯನ ಗರ್ಲ್ ಫ್ರೆಂಡ್ ಅಲ್ವಾ? ಹೌದು ಆಂಟಿ. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಯಾರಿಗೇನಾಯ್ತು? ನೀವ್ಯಾಕೆ ಅಳ್ತಾ ಇದ್ದೀರಾ? ಏನು ಅಂತ ಹೇಳಮ್ಮ. ಬಾ, ನೀನು ನೋಡು. ನೋಡಮ್ಮ, ಆ ಆದಿ ಮತ್ತೆ ಸಾಕ್ಷಿ ಸೇರ್ಕೊಂಡು ನನ್ನ ಮಗನ ಯಾವ ಸ್ಥಿತಿಗೆ ತಂದಿದ್ದಾರೆ ಅಂತ ನಾನು ಇವನಿಗೆ ಮೊದಲಿಂದನೂ ಹೇಳ್ತಾನೆ ಇದ್ದೆ. ಆ ಸಾಕ್ಷಿ ಸರಿ ಇಲ್ಲ, ಅವಳನ್ನ ಮರ್ತು ಬಿಡು ಅಂತ. ಆದ್ರೆ ಇವನು ಹುಚ್ಚಂತರ ಅವನನ್ನ ಪ್ರೀತಿ ಮಾಡ್ದ. ಆದ್ರೆ ಅವಳು ಪ್ರೀತಿ ಹೆಸರಲ್ಲಿ ಇವನನ್ನ ಕೊಲೆ ಮಾಡ್ತಾ ಇದ್ದಾಳೆ. ಆಂಟಿ, ಏನು ಹೇಳ್ತಾ ಇದ್ದೀರಾ? ಸಾಕ್ಷಿ ಹೇಗೆ ಕೊಲೆ ಮಾಡೋದಕ್ಕೆ ಸಾಧ್ಯ? ಇನ್ನೇನಮ್ಮ, ಪ್ರೀತಿ ಮಾಡಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಈಗ ನಮ್ಮ ಮನೆಯವ್ರು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಇದು ಸರಿನಾ? ನನ್ನ ಮಗನ ಜೀವನದಲ್ಲಿ ಯಾಕೆ ಹೀಗೆ ಆಟ ಆಡಬೇಕಾಗಿತ್ತು? ನನ್ನ ಮಗ ಇನ್ನು ಬಿಟ್ಟು ಸಿಕ್ಕಿದಾನ. ಇವಳಿಗೆ ಇವಳ ಮನೆಯವ್ರಿಗೆ ಏನು ಅನ್ಯಾಯ ಮಾಡಿದಾನೆ ಇವನು? ಇವನ್ನ ಇಂಥ ಸ್ಥಿತಿಗೆ ತಂದಿದ್ದಾರಲ್ಲ. ನನ್ನ ಮಗನಿಗೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ನೀವು ಅಂದ್ಕೊಂಡಾಗ ಇದರಲ್ಲಿ ಸಾಕ್ಷಿ ತಪ್ಪೇನೂ ಇಲ್ಲ. ಸುಮ್ಮನೆ ಅವಳ ಮೇಲೆ ಅಪವಾದ ಮಾಡಬೇಡಿ. ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ಯಾಕೆ ಹೇಳು? ನೀನು ಅವ್ರ ಮನೆ ಸೊಸೆ ಆಗೋಳು, ಅವ್ರ ಪರನೇ ವಹಿಸ್ಕೊಂಡು ಮಾತಾಡೋದು. ಅವಳ ಪರ ಅಂತ ಅಲ್ಲ ಆಂಟಿ. ನೀವು ಅಂದ್ಕೊಂಡಾಗೆ ಸಾಕ್ಷಿ ರಂಜಿತ್ನ ಮದುವೆ ಆಗಲ್ಲ ಅಂತೇನೋ ಹೇಳ್ತಾ ಇಲ್ಲ ಅಲ್ವಾ? ಹಾಗಿದ್ಮೇಲೆ ಮದುವೆ ಆಗೋ ಧೈರ್ಯ ಮಾಡಬೇಕಾಗಿತ್ತು. ಅವ್ರ ಮನೆಯವರೇ ಮುಖ್ಯ ಅಂತ ಯಾಕೆ ಹೇಳ್ತಾ ಇದ್ದಾಳೆ? ಇದು ಸರಿನಾ? ಅದು ಹಾಗಲ್ಲ ಆಂಟಿ. ನೋಡು, ಹಾಗೂ ಇಲ್ಲ ಹೀಗೂ ಇಲ್ಲ. ನೀನೇನಾದರೂ ಅವಳ ಪರ ವಹಿಸ್ಕೊಂಡು ಮಾತಾಡೋ ಹಾಗಿದ್ರೆ ನನ್ನ ಹತ್ರ ಮಾತಾಡಲೇಬೇಡ. ಮೊದಲು ಹೋಗು ಇಲ್ಲಿಂದ. ಸುಮ್ಮನೆ ನಮಗೆ ತೊಂದರೆ ಕೊಡಬೇಡ. ಶಿಟ್, ಯಾಕೆ ಸಾಕ್ಷಿ ಫೋನ್ ರಿಸೀವ್ ಮಾಡ್ತಿಲ್ಲ? ರಂಜಿತ್ ಅಡ್ಮಿಟ್ ಆಗಿದ್ದಾನೆ ಅಂತ ಅವಳಿಗೆ ಹೇಗೆ ಹೇಳಿ? ಮನೆಗೆ ಹೋಗಿ ಹೇಳೋದು ಒಳ್ಳೇದು. ಏನೇ ಒಂದು ಫೋನ್ ಮಾಡಿದ್ರೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ ತಾನೆ. ನಾನು ನೋಡಕ್ ಬಂದಿದ್ದು ನಿನ್ನನ್ನಲ್ಲ, ಸಾಕ್ಷಿನ. ಸಾಕ್ಷಿನ? ಏನು ವಿಷಯ? ಅದೆಲ್ಲ ನಿನಗೆ ಯಾಕೆ? ಯಾಕೆ? ರಂಜಿತ್ ವಿಷಯ ಡಿಸ್ಕಸ್ ಮಾಡಕ್ಕ? ನೋಡು, ಅವನ ವಿಷಯ ಮನೆಗೆ ತಂದು ಏನಾದರೂ ಕಿತಾಪತಿ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಿನಗೆ ಯಾವಾಗಲೂ ಅದೇ ಧ್ಯಾನನಾ? ನಾನು ಸಾಕ್ಷಿ ಹತ್ರ ಶಿಶುವೇರದ ಬಗ್ಗೆ ಮಾತಾಡಕಂತ ಬಂದೆ. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಬಾ ನನ್ನ ಜೊತೆ. ಒಳಗಿದ್ದಾಳೆ, ಹೋಗು. ಸಾಕ್ಷಿ, ಸಾಕ್ಷಿ, ಸಾಕ್ಷಿ ಅಲ್ವೇ? ನನಗೆ ಎಷ್ಟು ಸಲ ಫೋನ್ ಮಾಡ್ದೆ, ಯಾಕೆ ರಿಸೀವ್ ಮಾಡಿಲ್ಲ ನೀನು? ರಂಜಿತ್ ಅಂತ ಎಡವಟ್ ಮಾಡ್ಕೊಂಡಿದ್ದಾನೆ ಗೊತ್ತಾ? ಏನಾಯ್ತು ರಂಜಿತ್ಗೆ? ರಂಜಿತ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ ಕಣೆ. ರಂಜಿತ್ ಇವಾಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಸಾಕ್ಷಿ, ರಂಜಿತ್ ಯಾಕೆ ಹೀಗೆ ಮಾಡ್ಕೊಂಡ್ರು ನಿರೋಷ? ಅವ್ರಿಗೇನಾದ್ರೂ ಆದ್ರೆ ಖಂಡಿತ ನಾನು ಬದುಕಿರಲ್ಲ ಕಣೆ. ನನಗೆ ರಂಜಿತ್ ಬೇಕು. ಸಮಾಧಾನ ಮಾಡ್ಕೋ ಸಾಕ್ಷಿ. ನೋಡು, ಇವಾಗ ನೀನು ಧೈರ್ಯ ಕಳ್ಕೋಬೇಡ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಿನ್ನೆ ಅವ್ರ ಹತ್ರ ನನ್ನ ಫೋನಲ್ಲಿ ಮಾತಾಡ್ದೆ. ಆಗ್ಲೇ ನನಗೆ ಅನುಮಾನ ಬಂದಿತ್ತು ಇಂಥವೇನು ಅವ್ರು ಮಾಡ್ಕೊಳ್ತಾರೆ ಅಂತ.
ರಂಜಿತ್ ನನ್ನನ್ನು ನೋಡಬೇಕು ನಿರೋಷ, ನನ್ನನ್ನು ಕರ್ಕೊಂಡು ಹೋಗೆ ಪ್ಲೀಸ್. ಅದಷ್ಟು ಸುಲಭ ಅಲ್ಲ ಸಾಕ್ಷಿ. ವೈಕುಂಠದಲ್ಲಿ ವಿಷ್ಣುನ ದ್ವಾರಪಾಲಕರು ಕಾಯೋ ಥರ ನಿಮ್ಮ ಅಣ್ಣ ಆದಿ ಬಾಗ್ಲ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ಮತ್ತೀಗ ಏನು ಮಾಡೋದು ನಿರೋಷ? ನನ್ನ ರಂಜಿತ್ನ ನೋಡಲೇಬೇಕು ಕಡೆ. ಸರಿ ಬಾ ಹೋಗೋಣ. ಆದಿ ಕಣ್ ತಪ್ಸಿ ಹೋಗೋದು ತುಂಬ ಕಷ್ಟ ಕಡೆ. ಅಕಸ್ಮಾತ್ ಅವ್ನಿಗೇನಾದ್ರೂ ಗೊತ್ತಾದ್ರೆ ಖಂಡಿತ ಅವ್ನು ನನ್ನನ್ನು ಕಳಿಸೋದಿಲ್ಲ. ನನ್ನ ಜೊತೆಗೆ ಬಂದು ಅಲ್ಲಿ ಗಲಾಟೆ ಮಾಡ್ತಾನೆ. ಆದರೂ ಹೇಗಾದರೂ ಮಾಡಿ ಹೋಗಲೇಬೇಕು ನಿರೋಷ, ಪ್ಲೀಸ್ ಹೇಗಾದರೂ ಕರ್ಕೊಂಡು ಹೋಗು. ಏನಾದರೂ ಒಂದು ಐಡಿಯಾ ಮಾಡ್ತೀನಿ ಬಾ. ಆದಿ, ನಾನು ಸಾಕ್ಷಿ ಕರ್ಕೊಂಡು ಹೋಗ್ತೀನಿ ಕಣೋ. ಎಲ್ಲಿಗೆ? ಅದು ಶಿಶು ವಿಹಾರಕ್ಕೆ ಒಂದು ಪ್ರೋಗ್ರಾಮ್ ಇದೆ, ಅವಳು ಹೆಲ್ಪ್ ಬೇಕಿತ್ತು ಅದಕ್ಕೆ. ಒಂದು ನಿಮಿಷ ಬಾಯ್ಲಿ. ಪದೇ ಪದೇ ಹೇಳ್ತಾ ಇದೀನಿ ಅಂತ ಬೇಜಾರು ಮಾಡ್ಕೊಬೇಡ. ಯಾವುದೇ ಕಾರಣಕ್ಕೂ ಅವಳನ್ನ ಒಬ್ಬಂಟಿಯಾಗಿ ಬಿಡಬೇಡ. ಆ ರಂಜಿತ್ ಏನಾದರೂ ಸಿಕ್ಕಿದ್ರೆ ಅವನ ಜೊತೆ ಮಾತಾಡೋಕ್ಕೆ ಬಿಡಬೇಡ. ಅರ್ಥ ಆಯ್ತಾ? ಸರಿ ಕಣೋ, ನೀನು ಹೇಳ್ದಾಗೆ ಮಾಡ್ತೀನಿ. ಇನ್ನು ಬರ್ತೀನಿ. ಬಾ ಸಾಕ್ಷಿ.